ಪ್ರಕರಣದ A2 ಎಲ್ಲಿದ್ದಾರೆ ಅನ್ನುವಂಥದ್ದೇ ಸದ್ಯ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗ ಲಭ್ಯ ಆಗ್ತಿರುವಂತ ಮೇಜರ್ ಅಪ್ಡೇಟ್ ಇದು. ಇವತ್ತು ಸಂಜೆ 4:30ಕ್ಕೆ ಪೊಲೀಸರ ಮುಂದೆ ಡೆವಿಲ್ ಶರಣಾಗ್ತಾರೆ, ದರ್ಶನ್ ಶರಣಾಗ್ತಾರೆ ಅಂತ ಅವರ ಪತ್ನಿ ವಿಜಯಲಕ್ಷ್ಮಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಕೀಲರನ್ನ ಸಂಪರ್ಕ ಮಾಡಿ ಪತ್ನಿ ವಿಜಯಲಕ್ಷ್ಮಿ ಈ ಮಾಹಿತಿ ನೀಡಿದ್ದಾರೆ ಅನ್ನುವಂತ ಡೀಟೇಲ್ಸ್. ಇವತ್ತು ಸಂಜೆನೆ ಕೊಲೆ ಆರೋಪಿ ದರ್ಶನ್ ಸರೆಂಡರ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಖುದ್ದು ಅವರ ಪತ್ನಿಯಿಂದ ಲಭ್ಯ ಆಗ್ತಾ ಇದೆ. ಕೋರ್ಟ್ ಆದೇಶದಂತೆಯೇ ಕೇಳಿ ಪೊಲೀಸರ ಮುಂದೆ ಶರಣಾಗ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರಿಗೆ ಅದು ಕೂಡ ಆಪ್ಷನ್ ಇದೆ. ನಿಮ್ಮ ಜಾಮೀನು ಆದೇಶ ರದ್ದಾಗಿರುವ ಹಿನ್ನೆಲೆಯಲ್ಲಿ ನೀವೇ ಬಂದು ಸ್ವತಃ ಶರಣಾಗೋದಕ್ಕೆ ಅವಕಾಶ ಇದೆ ಅನ್ನುವಂತ ಒಂದು ಪ್ರಾವಿಷನ್ ಇತ್ತು. ಅವರು ಅದನ್ನೇ ಬಳಕೆ ಮಾಡಿಕೊಂಡು ತಾವೇ ಖುದ್ದಾಗಿ ಶರಣಾಗ್ತಾರೆ ಅಂತ ಹೇಳಿ ವಕೀಲರ ಮೂಲಕವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಇವತ್ತು ಸಂಜೆ 4:30ಕ್ಕೆ ನಟ ದರ್ಶನ್ ಶರಣಾಗ್ತಾರೆ, ಆ ಬಳಿಕ ಅವರನ್ನ ಬಂಧನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಅದು ಕೂಡ ಅವರ ಪತ್ನಿಯ ಮೂಲಕ. ಪತ್ನಿ ವಿಜಯಲಕ್ಷ್ಮಿ ವಕೀಲರನ್ನ ಸಂಪರ್ಕ ಮಾಡಿ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಈಗ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. KD ಸಿನಿಮಾದ ಸಾಂಗ್ ಪ್ರಮೋಷನ್ನಿನಲ್ಲಿ ಬ್ಯುಸಿ ಆಗಿರುವಂತಹ ನಟ ದರ್ಶನ್ ಇವತ್ತು ಬೆಳಗ್ಗೆ ಕೂಡ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಪೋಸ್ಟ್ ಮಾಡಿದ್ರು. ಬಟ್ ಯಾವಾಗ ಈ ಬೇಲ್ ಕ್ಯಾನ್ಸಲ್ ಆಯ್ತಲ್ಲ ಆವಾಗ ಆ ಸ್ಟೋರಿ ಡಿಲೀಟ್ ಕೂಡ ಆಗೋಯ್ತು. ಹಾಗಾದ್ರೆ ಈಗ ನಟ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದು ಕುತೂಹಲ. ಸದ್ಯ ಇವತ್ತು ಸಂಜೆ 4:30ಕ್ಕೆ ಅವರೇ ಬಂದು ಖುದ್ದಾಗಿ ಶರಣಾಗ್ತಾರೆ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ವಕೀಲರ ಮೂಲಕ ಹೇಳಿದ್ದಾರೆ. ಹಾಗಾದ್ರೆ ಎಲ್ಲಿಗೆ ಬಂದು ಶರಣಾಗ್ತಾರೆ? ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬರ್ತಾರಾ? ಹಾಗಾದ್ರೆ ಈ ಕೇಸ್ ರಿಜಿಸ್ಟರ್ ಆಗಿದ್ದು ಅಲ್ಲೇ ಅಲ್ವಾ? ಹಾಗಾಗಿ ಅವ್ರು ಅಲ್ಲಿಗೆ ಬರ್ತಾರಾ ಅಥವಾ ACP ಚಂದನ್ ಕುಮಾರ್ ಲೀವ್ನಲ್ಲಿ ಇರೋದ್ರಿಂದ ಮತ್ತೋರ್ವ ಅಧಿಕಾರಿಗೆ ಈ ಜವಾಬ್ದಾರಿಯನ್ನು ವಹಿಸಲಾಗಿದೆ ಅಲ್ಲ, ಅವ್ರ ಮುಂದೆ ಬಂದು ಶರಣಾಗ್ತಾರಾ? ವಕೀಲರು ಅವರನ್ನ ಎಲ್ಲಿಗೆ ಕರ್ಕೊಂಡು ಬರ್ತಾರೆ? ಈ ರೀತಿಯಾದಂತಹ ಒಂದಷ್ಟು ಕುತೂಹಲ ಕೂಡ ಈಗಾಗಲೇ ಹುಟ್ಕೊಳ್ತಾ ಇದೆ. ನಟ ದರ್ಶನ್ ಇವತ್ತು ಸಾಯಂಕಾಲದ ಹೊತ್ತಿಗೆ ಸಂಜೆ 4:30 ಹೊತ್ತಿಗೆ ಶರಣಾಗ್ತಾರೆ ಅಂತ ಹೇಳಿ ಅವರ ಪತ್ನಿ ವಿಜಯಲಕ್ಷ್ಮಿ ವಕೀಲರ ಮೂಲಕ ಮಾಹಿತಿಯನ್ನ ನೀಡಿದ್ದಾರೆ. ಪತಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಪತ್ನಿ ಮಾಡಿದಂಥ ಪ್ರಯತ್ನಗಳು ಒಂದೆರಡಲ್ಲ. ಅನೇಕ ದೇವಸ್ಥಾನಗಳಿಗೆ ತೆರಳಿದ್ರು. ಟೆಂಪಲ್ ರನ್ ಬಹಳ ಬಿಡದೆ ಮಾಡ್ತಾರೆ ಅಂತ ನಾವು ಅದನ್ನ ಕರಿಬೋದು. ಅಷ್ಟರ ಮಟ್ಟಿಗೆ ದೇವಸ್ಥಾನಗಳಿಗೆ ಪ್ರಯಾಣವನ್ನು ಬೆಳೆಸಿದ್ರು, ವಿಶೇಷವಾದಂಥ ಪೂಜೆಗಳನ್ನು ಮಾಡಿದ್ರು. ಸ್ಕ್ರೀನ್ ಮೇಲೆ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ತೆರಳಿ ಅವರು ಪೂಜೆ ಸಲ್ಲಿಸಿದ್ದು. ಪತಿ ಪತ್ನಿ ಹಾಗೆ ಅವರ ಪುತ್ರ ಎಲ್ಲರೂ ತೆರಳಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ರು. ಅಭಿಷೇಕ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗಿದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನದ ಬೇಡಿಕೆ ಈಡೇರಬೇಕು, ತಮಗೆ ಜಾಮೀನು ಕಂಟಿನ್ಯೂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಬಟ್ ಅದು ಯಾವುದೂ ಕೂಡ ಫಲ ಕೊಟ್ಟಿಲ್ಲ. ಇನ್ನು ಮತ್ತೊಂದು ಕಡೆ ಪವಿತ್ರ ಗೌಡ ತೀರ್ಥ ಸ್ನಾನ ಮಾಡ್ಕೊಂಡಿದ್ದನ್ನು ನಾವು ಗಮನಿಸಿದ್ವಿ. ಇದು ಯಾವಾಗ ಅಂತ ಹೇಳಿದ್ರೆ ಬೇಲ್ ಸಿಕ್ಕು ಜೈಲಿಂದ ಹೊರಗೆ ಬಂದ್ರಲ್ಲ, ಆಗ ಆಕೆ ತನ್ನ ಕುಟುಂಬಸ್ಥರ ಜೊತೆಯಲ್ಲಿ ಮುನೇಶ್ವರ ದೇವಸ್ಥಾನಕ್ಕೆ ತೆರಳಿ ಮಾಡಿಕೊಂಡಂತಹ ತೀರ್ಥ ಸ್ನಾನ ಜೈಲಿನಿಂದ ಹೊರಗೆ ಬಂದಂತಹ ಸಂದರ್ಭದಲ್ಲಿ. ಬಟ್ ಬೇಲ್ ಮೇಲೆ ಹೊರಗೆ ಬಂದು 10 ತಿಂಗಳ ಕಾಲ ಇವರೆಲ್ಲ ಏನು ಹೊರಗಡೆ ಇದ್ರು, ಬಹಳ ಖುಷಿಯಾಗಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ರು. ಸತ್ಯಕ್ಕೆ ಜಯವಾಗುತ್ತೆ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ಕೊಂಡು ಬಹಳ ತತ್ವಗಳನ್ನು ಮಾತನಾಡ್ತಾ ಇದ್ರಲ್ಲ, ಅವರೆಲ್ಲರಿಗೂ ಇವತ್ತು ಸುಪ್ರೀಂ ಕೋರ್ಟ್ ಒಂದು ತಪರಾಕಿಯನ್ನು ಕೊಟ್ಟಿದೆ. ನೀವೇನೇ ಬಿಲ್ಡಪ್ಗಳನ್ನು ಕೊಡ್ಬೋದು, ಬಟ್ ಸತ್ಯ ಏನಿದೆ ಅಥವಾ ವಿಚಾರ ಏನಿದೆ, ಫ್ಯಾಕ್ಟ್ ಏನಿದೆ ಅದನ್ನು ಗಮನಿಸ್ಕೊಂಡೇ ಪ್ರೊಸೀಜರ್ಗಳೆಲ್ಲವೂ ಕೂಡ ನಡೆಯೋದು. ನಿಮ್ಮ ಆಟ ಟೋಪಗಳು ಯಾವುದು ನಡೆಯೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ತಪರಾಕಿಯನ್ನು ಕೊಟ್ಟು ಈ ಬೇಲ್ ಮೇಲೆ ಹೊರಗೆ ಮೆರೆದಾಡ್ತಾ ಇದ್ದಂಥ ಎಲ್ಲ ಆರೋಪಿಗಳನ್ನು ಮತ್ತೆ ವಾಪಸ್ಸು ಬಂಧನಕ್ಕೆ ಒಳಪಡಿಸುವಂಥ ಒಂದು ಮಹತ್ವದ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರೋದು. ಸದ್ಯ ನಾವು ಗಮನಿಸ್ತಾ ಇದ್ದೀವಿ ದರ್ಶನ್ ಯಾವ ರೀತಿ ಟೆಂಪಲ್ ರೌಂಡ್ಸ್ ಮಾಡಿದ್ರು ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಇವತ್ತು ಪವಿತ್ರ ಗೌಡ ತನ್ನ ನಿವಾಸದಲ್ಲೇ ತಾನು ಗೃಹ ಬಂಧನಕ್ಕೆ ಒಳಗಾಗಿರೋದು. ಈ ಕ್ಷಣದ ತನಕ ಕೂಡ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಕಾಪಿ ಪೊಲೀಸರ ಕೈಗೆ ಸಿಕ್ತಿದ್ದ ಹಾಗೇನೆ ಆಕೆಯನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ. ಇದರ ಜೊತೆಗೇನೆ ಆಕೆಯ ನಿವಾಸದ ಬಳಿ ಯಾವ ರೀತಿ ಚಿತ್ರಣ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಪೊಲೀಸರ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಪವಿತ್ರ ಗೌಡ ನಿವಾಸಕ್ಕೆ ಬಂದಂಥ ಪೊಲೀಸರು ಸಕಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅಲ್ಲಿ ಆಕೆಯ ಅಪಾರ ಅಭಿಮಾನಿ ಬಳಗ ಕೂಡ ಆಲ್ರೆಡಿ ಬಂದಿದೆ, ಜಮಾಯಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಕೆ ಅದು ಯಾವ ಸಾಧನೆ ಮಾಡಿದ್ದಾರೆ, ಯಾವ ಸಿನಿಮಾ ಮಾಡಿದ್ದಾರೆ ಅನ್ನೋದರ ಅಪ್ಡೇಟು ಲಭ್ಯ ಆಗಬೇಕು. ಯಾಕೆ ಈ ಮಟ್ಟಕ್ಕೆ ಆಕೆಗೆ ಕೂಡ ಅಭಿಮಾನಿ ವರ್ಗ ಇದೆ ಅನ್ನುವಂಥದ್ದೇ ಒಂದು ರೀತಿ ಹಾಸ್ಯಾಸ್ಪದ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್
ಸೋಷಿಯಲ್ ಮೀಡಿಯಾದಲ್ಲಿ ನಾವು ರೀಸೆಂಟ್ಲಿ ಗಮನಿಸಿದ್ವಿ, ಯಾರೋ ಹುಚ್ಚು ಅಭಿಮಾನಿಯೊಬ್ಬ ಆಕೆಯ ಭಾವಚಿತ್ರವನ್ನ ತನ್ನ ಕೈ ಮೇಲೆ ಟ್ಯಾಟೂ ಹಾಕೊಂಡು ಬಂದು ಆಕೆಗೆ ತೋರಿಸಿ ಆಕೆ ಅದನ್ನ ಕಂಡು ನಾಚಿ ನೀರಾಗಿ ಅದನ್ನ ಪೋಸ್ಟ್ ಮಾಡ್ಕೊಂಡಿದ್ದೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗಷ್ಟೇ ಗಮನಿಸಿದ್ವಿ. ಈಗ ಅಂಥದ್ದೇ ಅಭಿಮಾನಿಗಳು ಏನಾದರೂ ದಾಂಧಲೆಗಳನ್ನು ಮಾಡಿಬಿಡ್ತಾರೆ, ಅಲ್ಲಿ ಯಾವುದೇ ರೀತಿಯ ಗಲಾಟೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಸದ್ಯ ಒಂದಷ್ಟು ಬಂದೋಬಸ್ತನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಪೊಲೀಸರು ಕೆಲವರು ಯೂನಿಫಾರ್ಮ್ನಲ್ಲಿದ್ದಾರೆ, ಮತ್ತೆ ಕೆಲವರು ಸಿವಿಲ್ ಡ್ರೆಸ್ನಲ್ಲಿದ್ದಾರೆ.